ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ 6ನೇ ತರಗತಿಯ ಜವಾಹರ್ ನವೋದಯ ವಿದ್ಯಾಲಯ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಈಗಾಗಲೇ ನಾನು ದಶಮಾಂಶಗಳು ಮತ್ತು ದಶಮಾಂಶಗಳ ವಿಧಗಳಾಗಿರಬಹುದು, ಅದರೊಂದಿಗೆ ಇಲ್ಲಿ ದಶಮಾಂಶವನ್ನು ಭಿನ್ನರಾಶಿಗೆ ಹೇಗೆ ಪರಿವರ್ತನೆ ಮಾಡುವುದು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೆ. ಇವತ್ತು ಭಿನ್ನರಾಶಿಗಳನ್ನು ದಶಮಾಂಶಕ್ಕೆ ಹೇಗೆ ಪರಿವರ್ತಿಸುವುದು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಇಲ್ಲಿ ನೋಡಬಹುದು ಭಿನ್ನರಾಶಿಗಳಿವೆ. ಇಲ್ಲಿ ಮೊದಲನೇದಾಗಿ 10ನೇ 4 ಅಂತಿದೆ, ಇಲ್ಲಿ 10ನೇ 6, 10ನೇ 7 ಅಂತಿದೆ. ಇವುಗಳನ್ನು ನಾವು ಮೊದಲನೇದಾಗಿ ದಶಮಾಂಶಕ್ಕೆ ಪರಿವರ್ತಿಸಬೇಕು ಅಂದರೆ ಇಲ್ಲಿ 10 ಭಾಗಗಳಲ್ಲಿ 4 ಭಾಗಗಳನ್ನು ಆಯ್ಕೆ ಮಾಡಲಾಗಿರುತ್ತೆ. ನಾನು ತಮಗೆ ಸಿಂಪಲ್ ಆದಂತಹ ಸ್ಟೆಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು ಮೊದಲನೇದಾಗಿ ಇಲ್ಲಿ ಮೊದಲನೇ ಸಮಸ್ಯೆಯನ್ನು ನೋಡ್ತಾ ಹೋಗಿ 10ನೇ 4 ಅಂತ ಇದೆ. ಇಲ್ಲಿ 10ನೇ 4ನ ನಾವು ದಶಮಾಂಶಕ್ಕೆ ಪರಿವರ್ತಿಸಬೇಕಾದ್ರೆ ಮೊದಲು ನಾವು ಇಲ್ಲಿ ಛೇದದಲ್ಲಿ ಎಷ್ಟು ಸಂಖ್ಯೆ ಇದೆ ನೋಡಬೇಕು. ಛೇದದಲ್ಲಿ 10 ಇದೆ, ಅಂಶದಲ್ಲಿ 4 ಅಂದರೆ 10 ಭಾಗಗಳಲ್ಲಿ 4 ಭಾಗಗಳನ್ನು ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಇಲ್ಲಿ ಛೇದಗಳಲ್ಲಿ ಬಂದಿರುವಂಥ 0 ಎಷ್ಟು ಅಂದರೆ ಇಲ್ಲಿ 1 ಬಂದಿದೆ. ಹಾಗಾದರೆ ಇಲ್ಲಿ ನಾವು ಸಂಪೂರ್ಣವಾಗಿ ಇದನ್ನು ದಶಮಾಂಶಕ್ಕೆ ಪರಿವರ್ತಿಸಬೇಕಾದ್ರೆ ಇಲ್ಲಿ ತಾವು ಸಿಂಪಲ್ ಆದಂಥ ಸ್ಟೆಪ್ಸ್ಗಳನ್ನು ತಮ್ಮ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂದರೆ ದಶಮಾಂಶಕ್ಕೆ ಯಾವ ರೀತಿಯಾಗಿ ಪರಿವರ್ತಿಸಬೇಕು ಅನ್ನೋದನ್ನು ಮೊದಲನೇದಾಗಿ ಇಲ್ಲಿ ಅಂಶದಲ್ಲಿ 4 ಇದೆ, ಛೇದದಲ್ಲಿ 10 ಇರುವುದರಿಂದ 10 ಭಾಗಗಳಲ್ಲಿ 4 ಭಾಗಗಳನ್ನು ಆಯ್ಕೆ ಮಾಡಲಾಗಿದೆ. ಸೊ ಹಾಗಾಗಿ ಇದು ಪೂರ್ಣ ವಸ್ತು ಆಗಿರುವುದಿಲ್ಲ, 4 ಪೂರ್ಣ ಸಂಖ್ಯೆ ಆಗಿರುವುದಿಲ್ಲ. 10ರಲ್ಲಿ 4 ಭಾಗ ಮಾತ್ರ ಆಯ್ಕೆ ಮಾಡಲಾಗಿದೆ. ಸೊ ಇಲ್ಲಿ ಮೊದಲಿಗೆ 0ವನ್ನು ಬರೀಬೇಕು. 0ವನ್ನು ಬರೆದು ಇಲ್ಲಿ ಒಂದು ಪಾಯಿಂಟನ್ನು ಕೊಡಬೇಕು. 10ರಲ್ಲಿ ಎಷ್ಟು ಭಾಗ ಆಯ್ಕೆ ಮಾಡಲಾಗಿದೆ? 4 ಭಾಗ. ಸೊ ಹಾಗಾಗಿ ಇಲ್ಲಿ 4 ಬರೀಬೇಕು. ಇಲ್ಲಿ 0 ಯಾಕೆ ಬರೆದಿದ್ದೀವಿ ಅಂದರೆ ಇಲ್ಲಿ 10ಕ್ಕೆ 10 ಅಂಶಗಳನ್ನು ಆಯ್ಕೆ ಮಾಡಿದರೆ ಇಲ್ಲಿ 0 ಬರ್ತಿರ್ಲಿಲ್ಲ. ಹಾಗಾಗಿ ಮೊದಲಿಗೆ 0ವನ್ನು ಬರೋದು. ದಶಮಾಂಶಕ್ಕೆ ಪರಿವರ್ತಿಸಬೇಕಾದ್ರೆ ನಾವು ಪಾಯಿಂಟನ್ನು ಬರಲೇಬೇಕಾಗುತ್ತದೆ. ಇನ್ನು ಎರಡನೇದು ಕೂಡ ಇದೇ ರೀತಿಯಾಗಿ ಛೇದದಲ್ಲಿ 10 ಇದೆ, ಆದರೆ ಇಲ್ಲಿ ಒಂದು 0ಯನ್ನು ಬಳಸಲಾಗಿದೆ. ಸೊ ನಾವು ಒಂದು 0ವನ್ನು ತೆಗೆದುಕೊಳ್ಳೋಣ, ಒಂದು ಪಾಯಿಂಟ್ ಕೊಟ್ಟು 10ರಲ್ಲಿ ಎಷ್ಟು ಭಾಗ ಅಂದರೆ ಇಲ್ಲಿ 6 ಭಾಗಗಳು. ಸೊ 0.6. ಇನ್ನು ಮೂರನೇದು ನೋಡ್ಬೋದು ತಾವು ಕೂಡ ಸೇಮ್ ಇದೆ, ಇದೇ ರೀತಿಯಾಗಿ ಇದು ಕೂಡ 0.7. ಈ ರೀತಿ ತಾವು ಡೈರೆಕ್ಟಾಗಿ ಭಿನ್ನ ರಾಶಿಗಳನ್ನು ದಶಮಾಂಶಕ್ಕೆ ಪರಿವರ್ತಿಸಬಹುದು. ಇದು ಛೇದ 10 ಇರುವಂತಹ ಸಂಖ್ಯೆಗಳು ಆಗಿವೆ. ಇನ್ನೊಂದು ಉದಾಹರಣೆ ತಮ್ಮ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು 10ನೇ 17. ಸೊ ಇಲ್ಲಿ ಈ ರೀತಿ ಇದ್ದಾಗ ಇಲ್ಲಿ ಛೇದಕ್ಕಿಂತ ಅಂಶ ಜಾಸ್ತಿ ಆಗಿರುವುದರಿಂದ ತಾವು ಸಿಂಪಲ್ ಆಗಿ ಯಾವ ರೀತಿ ಬಿಡಿಸ್ಬೇಕಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏನು ಮಾಡಿಬಿಡೋಣ, ಇಲ್ಲಿ ಈ 17 ಇದೆಯಲ್ಲ, ಈ 17ಕ್ಕೆ 17ಅನ್ನು ಬರೆಯೋಣ. ಇಲ್ಲಿ ನೋಡ್ತಾ ಹೋಗಿ ನಾನು ಆಗಲೇ ಹೇಳಿದಾಗೆ ಒಂದು ಏನು ಕೊಟ್ಟಂಥ ಸಂಖ್ಯೆ ಇದೆಯಲ್ಲ, ಇಲ್ಲಿ ಒಟ್ಟು 2 ಸಂಖ್ಯೆಗಳಿರೋದ್ರಿಂದ ಸೊ ಒಂದು ಪಾಯಿಂಟನ್ನು ಕೊಡೋಣ. ಇಲ್ಲಿ 1.7 ಆಗುತ್ತದೆ. ಇದು ಸರಿ ಇದೋ ಇಲ್ಲವಂತೆ ನಾವು ನೋಡೋದಕ್ಕೆ ಒಂದು ಉದಾಹರಣೆಯನ್ನು ತಮ್ಮ ತಿಳಿಸ್ಕೊಡ್ತೀನಿ. ಯಾವ ರೀತಿ ಅಂದರೆ 17ಕ್ಕೆ ನಾವು ಇಲ್ಲಿ 10ರಿಂದ ಭಾಗಿಸಬೇಕಾಗುತ್ತೆ. ಭಾಗಿಸಿದಾಗ ಗೊತ್ತಾಗುತ್ತೆ ತಮಗೆ. 10 1 10. ಇಲ್ಲಿ ನೋಡ್ಬೋದು 7ಕ್ಕೆ 7, ಇಲ್ಲಿ 0 ಬರುತ್ತೆ. ಒಂದು ಪಾಯಿಂಟನ್ನು ಕೊಟ್ಟು 0 ಎಳಿಸ್ಕೊಳ್ಳೋಣ. 10 7 70. ಸೊ ಇಲ್ಲಿ ಉತ್ತರ ನೋಡ್ಬೋದು 1.7 ಬಂದಿದೆ. ಈ ರೀತಿ ನಿಮಗೆ ಭಾಗಾಕಾರ ಮಾಡಬೇಕು ಅಂದರೆ ಈ ಸಮಸ್ಯೆಗಳನ್ನು ಅಂದಾಗ ಸ್ವಲ್ಪ ತಡವಾಗುತ್ತೆ. ಹಾಗಾಗಿ ಸಿಂಪಲ್ ಆದ ಸ್ಟೆಪ್ಗಳನ್ನು ಹೇಳಿದೆ ನಿಮಗೆ. ಇನ್ನೊಂದು ಉದಾಹರಣೆ ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು 10ನೇ 16 ಅಂತಿದೆ, ಹೌದಾ. ಇಲ್ಲಿ ಕೂಡ ಅದೇ ರೀತಿ 16ಅನ್ನು ಬರೆಯೋಣ, ಒಂದು ಪಾಯಿಂಟ್ ಕೊಟ್ಬಿಡೋಣ, 1.6 ಆಗುತ್ತದೆ. ಇನ್ನೊಂದು ಉದಾಹರಣೆ ತಮ್ಮ ತಿಳಿಸ್ಕೊಡ್ತೀನಿ. ನೋಡ್ಬೋದು 10ನೇ 523. ನೋಡ್ರಿ ಇಲ್ಲಿ ಯಾವ ರೀತಿ ಇದೆಯಪ್ಪ ಅಂದರೆ 3 ಸಂಖ್ಯೆಗಳು ಬಂದಿವೆ. ಅಂಶದಲ್ಲಿ ಛೇದದಲ್ಲಿ 2 ಸಂಖ್ಯೆ ಇದೆ. ಸೊ ನಾವು ಮೊದಲ ಇದ್ದ ಸಂಖ್ಯೆಯನ್ನು ಬರ್ಕೊಳ್ಳೋಣ. ಇಲ್ಲಿ ಬರೀಬೇಕಾಗಿದ್ದು ಎಷ್ಟು ಅಂದರೆ ಒಂದು ಸಂಖ್ಯೆಯನ್ನು ಬಿಟ್ಟು ಪಾಯಿಂಟನ್ನು ಕೊಡಬೇಕು. ಇಲ್ಲಿ 1 0 ಬಂದಿರುವುದರಿಂದಾಗಿ ಸೊ ಇಲ್ಲಿ ಈ ಕಡೆ ಎಲ್ಲಿಂದ ಅಂದ್ರೆ ಈ 3ರಿಂದ ಈ ಕಡೆಯಿಂದ ನಾವು ಪಾಯಿಂಟನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು 52.3 ಆಗುತ್ತದೆ. ಇನ್ನು ಛೇದ 100 ಇರುವಂತಹ ಸಂಖ್ಯೆಗಳಿಗೆ ಭಿನ್ನರಾಶಿಗಳನ್ನು ದಶಮಾಂಶಕ್ಕೆ ಯಾವ ರೀತಿ ಪರಿವರ್ತನೆ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡ್ಬೋದು ಇಲ್ಲಿ 100ನೇ 24 ಅಂತ ಇದೆ. ಇಲ್ಲಿ ನೋಡ್ಬೋದು ಅಂಶದಲ್ಲಿ 24 ಇದೆ, ಛೇದದಲ್ಲಿ 100 ಇದೆ, 2 0ಗಳು ಬಂದಿರುತ್ತವೆ. ಇಲ್ಲಿ ಮೊದಲನೇದಾಗಿ ಉದಾಹರಣೆ ನಾವು ಇದನ್ನು ದಶಮಾಂಶಕ್ಕೆ ಪರಿವರ್ತಿಸಬೇಕಾದ್ರೆ ಛೇದದಲ್ಲಿ ಎಷ್ಟು 0ಗಳಿವೆ? 2 ಇವೆ. ಹಾಗಾದರೆ ನಾವು ಮೊದಲು ಏನು ಮಾಡಬೇಕು, ಇಲ್ಲಿ ಅಂಶದಲ್ಲಿ ಎಷ್ಟಿದೆ ಅಂತ ನೋಡಿದರೆ 24 ಇದೆ. ಸೊ ಮೊದಲಿಗೆ ನಾವು 100ಕ್ಕೆ 24 ಅಂದಾಗ ಒಂದು 0 ಕೊಟ್ಟು ಪಾಯಿಂಟ್ ಕೊಡಬೇಕು. ಅಂಶದಲ್ಲಿ ಎಷ್ಟಿದೆ ಅದನ್ನು ಡೈರೆಕ್ಟಾಗಿ ಬರೆಯೋಣ, 0.24. ಸೊ ಇದನ್ನು ಓದಿದರೆ ಗೊತ್ತಾಗುತ್ತೆ ತಮಗೆ. ನೋಡ್ಬೋದು ಬಿಂದು, ದಶಾಂಶ, ಶತಾಂಶ. ಅಂದರೆ ಶತಾಂಶ ಅಂದರೆ 100, ಇಲ್ಲಿ ಛೇದದಲ್ಲಿ ಈ 100 ಬಂದಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ
0.24 ಅಂತ ಬರಿತೀವಿ. ಇನ್ನೊಂದು ಉದಾಹರಣೆಯನ್ನು ತಮ್ಮ ತಿಳಿಸ್ಕೊಡ್ತಾ ಹೋಗ್ತೀನಿ. 108. ಇಲ್ಲಿ ಈ ರೀತಿ ಸಮಸ್ಯೆ ಇದ್ದಾಗ ಇಲ್ಲಿ ಅಂಶದಲ್ಲಿ ಎಷ್ಟಿದೆ? 8 ಇದೆ. ಛೇದದಲ್ಲಿ 2 0 ಬಂದಿರುವುದರಿಂದಾಗಿ ಇಲ್ಲಿ ಅಂಶದಲ್ಲಿ ಒಂದೇ ಸಂಖ್ಯೆ ಇರುವುದರಿಂದ ಸೊ ನಾವೇನು ಮಾಡಬೇಕು? 2 0 ಬರೆದು ಒಂದು 8 ಬರೆಯೋಣ. ಇಲ್ಲಿ ಒಂದು ಪಾಯಿಂಟ್ ಕೊಡೋಣ, 0.08 ಈ ರೀತಿಯಾಗಿ ಬರೀಬೇಕಾಗುತ್ತೆ. ಇಲ್ಲಿ ಯಾಕೆ 2 0 ಬಂದಿಲ್ಲ ಅಂದರೆ ಇಲ್ಲಿ ಅಂಶದಲ್ಲಿ 2 ಸಂಖ್ಯೆಗಳಿವೆ, ಹಾಗಾಗಿ ಇಲ್ಲಿ ಇದ್ದ ಸಂಖ್ಯೆಯನ್ನೇ ಬರೆದು ಇಲ್ಲಿ 0 ಬರೆದು ಪಾಯಿಂಟನ್ನು ಕೊಟ್ಟಿದ್ದೀವಿ. ಇನ್ನೊಂದು ಉದಾಹರಣೆಯನ್ನು ತಮ್ಮ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು 100 ಸೊ ಈ ರೀತಿ ಬಂದಾಗ ನಾವು ಏನು ಮಾಡಬೇಕು? ಮೊದಲನೇದಾಗಿ ಅಂಶದಲ್ಲಿ ಎಷ್ಟಿದೆಯಲ್ಲ ಅದನ್ನು ಡೈರೆಕ್ಟಾಗಿ ಬರೆದು ಬಿಡಬೇಕು. ಬರೆದ ನಂತರ ಇಲ್ಲಿ ನೋಡಬೇಕು, ಇಲ್ಲಿ ನೋಡ್ರಿ ಬಿಂದು, ದಶಾಂಶ, ಶತಾಂಶ. ಸೊ ಇಲ್ಲಿ ಬಿಂದು ಬರಬೇಕಾಗುತ್ತೆ. 1.53 ಈ ರೀತಿ ಓದಬೇಕು. ಇದನ್ನು ಡೈರೆಕ್ಟಾಗಿ ನಿಮಗೆ ಬರೆಯೋದನ್ನು ತಿಳಿಸ್ಕೊಟ್ಟೆ. ಇದು ಕನ್ಫ್ಯೂಸ್ ಆದರೆ ನಾವು ಭಾಗಾಕಾರ ವಿಧಾನದ ಮೂಲಕ ಮಾಡ್ಬೋದು. ಇದನ್ನು ತಮ್ಮ ತಿಳಿಸ್ಕೊಡ್ತೀನಿ. ನೋಡ್ಬೋದು ಇಲ್ಲಿ 153ಕ್ಕೆ 100ರಿಂದ ಭಾಗಿಸೋಣ. 100 1 100, ಇಲ್ಲಿ 3ಕ್ಕೆ 3, 5ಕ್ಕೆ 5, ಅದೇ ರೀತಿ ಇಲ್ಲಿ 1ರಲ್ಲಿ 1 ಮೈನಸ್ ಆದರೆ 0 ಬರುತ್ತೆ. ಈಗ ಒಂದು ಪಾಯಿಂಟ್ ಕೊಟ್ಟು ಇಲ್ಲೊಂದು 0 ತೆಗೆದುಕೊಳ್ಳೋಣ. 105 500, ಇಲ್ಲಿ 0, ಇಲ್ಲಿ 3, ಇಲ್ಲಿ 0, ಮತ್ತೆ ಒಂದು 0 ತೆಗೆದುಕೊಳ್ಳೋಣ. ಇಲ್ಲಿ 100 3 300. ಸೊ ಇಲ್ಲಿ 0 0 0. ಸೊ ಇಲ್ಲಿ ಬಂದು ಉತ್ತರ 1.53 ಇಲ್ಲಿ ಬರೆದಿದ್ದೀವಿ. 1.53 ಈ ರೀತಿಯಾಗಿ ತಾವು ಡೈರೆಕ್ಟಾಗಿನೂ ಮಾಡ್ಬೋದು. ಕೊಟ್ಟಂಥ ಸಂಖ್ಯೆ ಎಷ್ಟಿದೆ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಇಲ್ಲಿ ಅಂಶದಲ್ಲಿ 153 ಇದೆ, ಛೇದದಲ್ಲಿ 100 ಇದೆ. 100 ಇರೋದ್ರಿಂದ ನಾವು ಇದನ್ನು ಯಾವ ರೀತಿ ಓದಬೇಕಂದ್ರೆ ಇಲ್ಲಿ ಒಂದು ಸಂಖ್ಯೆಯನ್ನು ಬರೆದು ನೆಕ್ಸ್ಟ್ ನಮಗೆ ಬಿಂದು, ದಶಾಂಶ, ಶತಾಂಶ ಈ ರೀತಿಯಾಗಿ ಬರಬೇಕಾಗುತ್ತೆ ಅದು. ಹಾಗಾಗಿ ಡೈರೆಕ್ಟಾಗಿ ಈ ರೀತಿಯನ್ನು ನಾವು ಇಲ್ಲಿ ಭಾಗಾಕಾರ ವಿಧಾನದಲ್ಲಿ ಬರೆಯೋದಕ್ಕಿಂತ ನೇರವಾಗಿ ಈ ರೀತಿ ಬರೀಬಹುದು. ಇನ್ನೊಂದು ಉದಾಹರಣೆ ತಮ್ಮ ತಿಳಿಸ್ಕೊಡ್ತೀನಿ. 4ನೇ ಉದಾಹರಣೆ. ಇಲ್ಲಿ ನೋಡ್ಬೋದು ತಾವು ಕೂಡ 181. ಸೊ ಈ ರೀತಿ ಇದ್ದಾಗ ಏನು ಮಾಡಬೇಕು ಅಂದರೆ ನಾನು ಆಗಲೇ ಹೇಳಿದೆ 100ರಲ್ಲಿ 81 ಬಂದಿರೋದ್ರಿಂದ ಒಂದು 0 ಕೊಡೋಣ, ಪಾಯಿಂಟ್ ಕೊಡೋಣ. ಇಲ್ಲಿ ಎಷ್ಟು ಬಂದಿದೆ? 8 1 ಡೈರೆಕ್ಟಾಗಿ ಈ ರೀತಿ ತಾವು ಬರೀಬಹುದು. ಇನ್ನೊಂದು ಉದಾಹರಣೆ ತಿಳಿಸ್ಕೊಡ್ತೀನಿ ತಮಗೆ. ಇಲ್ಲಿ ನೋಡ್ಬೋದು 105. ಸೊ ಈ 100ರಲ್ಲಿ 5 ಸ್ಥಾನ ಬಂದಿರುವುದರಿಂದ 5 ಅಂಶಗಳು ಬಂದಿರುವುದರಿಂದಾಗಿ ಛೇದದಲ್ಲಿ 2 0 ಇರುವುದರಿಂದ ನಾವು ಮೊದಲಿಗೆ 2 0 ಬರೆದು ಈ 5ಅನ್ನು ಬರೆಯೋಣ. ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಬೇಕು ಇಲ್ಲಿ. ಯಾಕೆಂದರೆ ಛೇದದಲ್ಲಿ 2 0ಗಳಿರೋದ್ರಿಂದ 2 ಸಂಖ್ಯೆ ಬಿಡಬೇಕಾಗುತ್ತೆ. ಇಲ್ಲಿ ಓದುವಾಗ ನೋಡ್ಬೋದು ಇಲ್ಲಿ ಬಿಂದು, ದಶಾಂಶ, ಶತಾಂಶ. ಸೊ ಹಾಗಾಗಿ ಈ ರೀತಿ ಬರುತ್ತೆ 0.05 ಈ ರೀತಿ ತಾವು ಇಲ್ಲಿ ಬರೀಬಹುದಾಗಿರುತ್ತದೆ. ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಭಿನ್ನ ರಾಶಿಗಳನ್ನು ದಶಮಾಂಶಕ್ಕೆ ಪರಿವರ್ತಿಸುವುದು ಹೇಗೆ ಅಂತ. ಇಲ್ಲಿ ನೋಡ್ಬೋದು ಇಲ್ಲಿ 172 ಇದೆಯಲ್ಲ, ಇದನ್ನು ನಾವು ಏನು ಮಾಡ್ಬೋದು? ಇಲ್ಲಿ ಡೈರೆಕ್ಟಾಗಿ ದಶಮಾಂಶಕ್ಕೆ ಪರಿವರ್ತಿಸುವಾಗ ಇಲ್ಲಿ 2 0ಗಳು ಬಂದಿರುವುದರಿಂದಾಗಿ ಇಲ್ಲಿ ನಾವು ಒಂದು ಸಂಖ್ಯೆಯನ್ನು ಏನು ನಾವು ಈ ಸ್ಥಾನ ಬೆಲೆಯನ್ನು ಗುರುತಿಸ್ತಾ ಇದ್ದೀವಲ್ಲ, ಮೊದಲನೇದಾಗಿ ನಾವು 0 ಬರೀಬೇಕು. ಕೊಟ್ಟಂಥ ಸಂಖ್ಯೆ 100ಕ್ಕೆ ಸಮ ಇಲ್ಲ, ಹಾಗಾಗಿ 0 ಬರೆದು ಒಂದು ಪಾಯಿಂಟನ್ನು ಕೊಡೋಣ. ಇಲ್ಲಿ ನೋಡೋಣ ಬಿಂದು, ದಶಾಂಶ, ಶತಾಂಶ. ಶತಾಂಶ ಬರಬೇಕಾದ್ರೆ ಈ ಅಂಶ ಏನಿದೆ ಅಲ್ಲ 72 ಬರೆಯೋಣ. 0.72 ಆಗುತ್ತದೆ. ಇಲ್ಲಿ ಎರಡನೇ ಉದಾಹರಣೆಯನ್ನು ನೋಡೋಣ. 107 ಇದೆಯಲ್ಲ, ಮೊದಲನೇದಾಗಿ ಇಲ್ಲಿ 2 0ಗಳು ಬಂದಿರುವುದರಿಂದಾಗಿ ಅಂಶದಲ್ಲಿ 7 ಬಂದಿದೆ, ಹಾಗಾಗಿ ಇಲ್ಲಿ ಮೊದಲನೇದಾಗಿ 2 0 ಬರೆದು 7ಅನ್ನು ಬರೆಯೋಣ. ಇಲ್ಲಿ ಅಂಶದಲ್ಲಿ 7 ಬಂದಿರುವುದರಿಂದಾಗಿ ಕೇವಲ ಇಲ್ಲಿ ನಾವು 0 ನಂತರ ಒಂದು ಪಾಯಿಂಟ್ ಕೊಟ್ಟರೆ ಮುಗೀತು, 0.07 ಆಗುತ್ತದೆ. ಇನ್ನು 3ನೇ ಉದಾಹರಣೆ ನೋಡೋಣ. ಇಲ್ಲಿ ನೋಡ್ಬೋದು ಅಂಶ ಛೇದಕ್ಕಿಂತ ಹೆಚ್ಚಿರುವುದರಿಂದಾಗಿ ನಾವು ಕೊಟ್ಟಂಥ ಸಂಖ್ಯೆಯನ್ನು ಡೈರೆಕ್ಟಾಗಿ ಬರೆದು ಇಲ್ಲಿ ಒಂದು ಸಂಖ್ಯೆ ಆದ ನಂತರ ಪಾಯಿಂಟನ್ನು ಕೊಟ್ಬಿಡೋಣ. ನೋಡ್ಬೋದು ಇಲ್ಲಿ ಬಿಂದು, ದಶಾಂಶ, ಶತಾಂಶ ಆಗಿರುವುದೇ. ಸೊ ಹಾಗಾಗಿ ಬಿಂದು, ದಶಾಂಶ, ಶತಾಂಶ ಅಂದರೆ 100ನೇ ಸ್ಥಾನದವರೆಗೂ ಬಂದಿರುವುದರಿಂದಾಗಿ ಒಂದು ಸಂಖ್ಯೆ ನಂತರ ಪಾಯಿಂಟನ್ನು ಕೊಡಬೇಕಾಗುತ್ತದೆ. ಇನ್ನು 4ನೇ ಉದಾಹರಣೆಯನ್ನು ನೋಡೋಣ. ಇಲ್ಲಿ ನೋಡ್ಬೋದು 160 ಇದೆಯಲ್ಲ, ಇಲ್ಲಿ 100ಕ್ಕೆ 60 ಸಮ ಇಲ್ಲದೇ ಇರುವುದರಿಂದಾಗಿ ಮೊದಲಿಗೆ ಏನು ಮಾಡೋಣ? ನಾವಿಲ್ಲಿ 0 ಬರೆದು ಈ ಅಂಶದಲ್ಲಿ ಏನು ಸಂಖ್ಯೆ ಇದೆಯಲ್ಲ ಇದನ್ನು ಬರೆಯೋದು ಮುಗಿತು. ಇಲ್ಲಿ 160 ಇದೆಯಲ್ಲ, ಇಲ್ಲಿ ನೋಡ್ಬೋದು 100ರಲ್ಲಿ 60 ಸ್ಥಾನಗಳು ಅಂದರೆ ಸಂಖ್ಯೆಗಳಿವೆ, ಹಾಗಾಗಿ ಮೊದಲಿಗೆ 0 ಬರೆದು ಒಂದು ಪಾಯಿಂಟ್ ಕೊಟ್ಟು ಅಂಶದಲ್ಲಿ ಎಷ್ಟಿದೆಯಲ್ಲ ಅದನ್ನು ಡೈರೆಕ್ಟಾಗಿ ಬರೆದ್ರೆ ಮುಗೀತು. ಈ ರೀತಿಯಾಗಿ ತಾವು ಸಂಖ್ಯೆಗಳನ್ನು ಇಲ್ಲಿ ಸರಳವಾಗಿ ಬಿಡಿಸಬಹುದಾಗಿದೆ. ಇಲ್ಲಿ 2ನೇ 1 ಅಂತ ಇದೆ, ಇದನ್ನು ನಾವು ದಶಮಾಂಶಕ್ಕೆ ಹೇಗೆ ಪರಿವರ್ತಿಸುವುದಂತ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನಾವು ಮೊದಲಿಗೆ ಏನು ಮಾಡಬೇಕು ಅಂದರೆ ಕೊಟ್ಟಂಥ ಸಂಖ್ಯೆಗೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ನಾವು ಇಲ್ಲಿ ಗುಣಿಸಬೇಕಾಗುತ್ತೆ. ನಾವು ಮೊದಲು 2ರಿಂದ ಗುಣಾಕಾರ ಮಾಡೋಣ. ಇಲ್ಲಿ ನೋಡ್ಬೋದು 1 2 2.
2 2 4. ಸೊ ಇಷ್ಟು ಬಂತು. ಈಗ 4ನೇ 2 ಬಂತು. ಈಗ ನಾವೇನು ಮಾಡಬೇಕು ಅಂದರೆ ಈ ಕೊಟ್ಟಂಥ ಸಂಖ್ಯೆಗೆ ಈಗ ನಾವು ಇಲ್ಲಿ 2ನೇ 1 ಅಂತ ಇದೆ. ಭಿನ್ನರಾಶಿಗಳನ್ನು ದಶಮಾಂಶಕ್ಕೆ ಪರಿವರ್ತಿಸುವಾಗ ನೋಡ್ಬೋದು, ಇಲ್ಲಿ ಛೇದದಲ್ಲಿ 10 ಅಥವಾ 100 ಅಥವಾ 1000 ಯಾವುದೂ ಇಲ್ಲ. ಹಾಗಾಗಿ ಇದನ್ನು ನಾವು ಯಾವ ರೀತಿಯಾಗಿ ದಶಮಾಂಶಕ್ಕೆ ಪರಿವರ್ತಿಸಬೇಕು ಅಂದರೆ ಕೊಟ್ಟಂಥ ಸಂಖ್ಯೆ ಇದೆಯಲ್ಲ, ಇದಕ್ಕೆ ಅಂಶ ಮತ್ತು ಛೇದಕ್ಕೆ ಯಾವುದಾದ್ರೂ ಒಂದು ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ 10 ಬರುವಂತಿದ್ರೆ ಅಥವಾ 100 ಬರುವಂತಿದ್ರೆ 1000 ಬರುವಂತಿದ್ರೆ ತಾವೇನು ಮಾಡ್ಬೇಕು, ಇಲ್ಲಿ ಆ ಸಂಖ್ಯೆಯನ್ನು ಬಳಸ್ಕೋಬೇಕು. ಹಾಗಾದ್ರೆ ನಾವು ಏನು ಮಾಡೋಣ, ಇಲ್ಲಿ ಈ ಛೇದದಲ್ಲಿ 10 ಬರುವಾಗೆ ಗುಣಾಕಾರ ಮಾಡ್ಕೋಬೇಕು ಅಂದರೆ ಯಾವುದರಿಂದ ತಗೋಬೇಕು, ನಾವಿಲ್ಲಿ ಅಂಶ ಮತ್ತು ಛೇದಕ್ಕೆ 5ರಿಂದ ಗುಣಾಕಾರ ಮಾಡಬೇಕು. 1 5 5 ಅಂಶ ಅಂಶಕ್ಕೂ ಛೇದ ಛೇದಕ್ಕೂ 2 5 10. ಈಗ ನೋಡಿ 10ನೇ 5 ಬಂತು. ಇದನ್ನು ನಾವು ಡೈರೆಕ್ಟಾಗಿ ಮಾಡ್ಬೋದು ಅಥವಾ ಇಲ್ಲಿ ತಾವು ನೇರವಾಗಿ ಗುಣಾಕಾರವನ್ನು ಮಾಡ್ಬೋದು. ನೋಡೋಣ, ಇಲ್ಲಿ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಈಗ 10ನೇ 5 ಬಂದಾಗ ಮೊದಲಿಗೆ ನಾವು ಏನು ಮಾಡ್ತೀವಿ, 10ರಲ್ಲಿ 5 ಸ್ಥಾನ ಆಗಿರುವುದರಿಂದ ಒಂದೇ 0 ಇರುವುದರಿಂದ ಒಂದು 0 ಬರೆದು ಒಂದು ಪಾಯಿಂಟ್ ಕೊಡ್ತೀವಿ. ಅಂಶದಲ್ಲಿ ಯಾವ ಸಂಖ್ಯೆ ಇದೆ, 5 ಇದೆ. ಸೊ 0.5 ಆಗುತ್ತದೆ. ಇನ್ನೊಂದು ತಮಗೆ ಉದಾಹರಣೆ ತಿಳಿಸ್ಕೊಡೋದಾದರೆ ಈಗ ನೋಡ್ಬೋದು ತಾವು ಕೂಡ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು 5ನೇ 3 ಅಂತಿದೆ. ಸೊ ಇಲ್ಲಿ ಕೂಡ ಛೇದದಲ್ಲಿ 5 ಇದೆ. ಹಾಗಾದರೆ ನಾವು 10 ಬರುವಾಗಿ ಗುಣಾಕಾರ ಮಾಡ್ಕೊಳ್ಳೋದಾದರೆ 2ರಿಂದ ಗುಣಾಕಾರ ಮಾಡೋಣ ಅಂಶ ಮತ್ತು ಛೇದಕ್ಕೆ. 3 2 6, 5 2 10. ಸೊ ಈಗ ನೋಡಿ 0.6 ಬರುತ್ತದೆ. ಬಿಂದು ದಶಾಂಶ, ಇಲ್ಲಿ ದಶಾಂಶ 10 ಸ್ಥಾನ ಇರುವುದರಿಂದಾಗಿ ಬಿಂದು ದಶಾಂಶ. ಇಲ್ಲಿ ಅಂಶದಲ್ಲಿ 6 ಇರೋದ್ರಿಂದ 6 ಬರೆದಿದ್ದೀವಿ. ಮೊದಲಿಗೆ ಒಂದೇ 0 ಬಂದಿರೋದ್ರಿಂದಾಗಿ ಒಂದು 0 ಬರೆದು ಒಂದು ಪಾಯಿಂಟ್ ಕೊಟ್ಟಿದ್ದೀವಿ. ಈ ರೀತಿಯಾಗಿ ತಾವು ದಶಮಾಂಶಕ್ಕೆ ಪರಿವರ್ತಿಸಬಹುದು. ಇಲ್ಲಿ 3ನೇ ಉದಾಹರಣೆಯನ್ನು ನೋಡಿ. 20ನೇ 13 ಇದೆ. ಇದಕ್ಕೆ ನಾವು 10 ಬರುವ ಹಾಗೆ ಗುಣಾಕಾರ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ 100 ಬರುವ ಹಾಗೆ ಗುಣಾಕಾರವನ್ನು ಮಾಡ್ಬೋದು. ಯಾವ ರೀತಿ ಅಂದರೆ ಅಂಶ ಮತ್ತು ಛೇದಕ್ಕೆ ಯಾವುದಾದ್ರೂ ಒಂದು ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ 100 ಬರುತ್ತಾ ನೋಡೋಣ. ಇಲ್ಲಿ 5ರಿಂದ ಗುಣಾಕಾರ ಮಾಡ್ಬೋದು, ಬರುತ್ತೆ 100. ಇಲ್ಲಿ ನೋಡ್ಬೋದು 25 100 ಆಗುತ್ತೆ. 13 5 65, ಇಲ್ಲಿ 25 100. ಸೊ ಈಗ ನೀವು ಏನು ಮಾಡ್ಬೋದು, ಇಲ್ಲಿ ಬಿಂದು ದಶಾಂಶ ಶತಾಂಶ 100 ಇರುವುದರಿಂದಾಗಿ ಇಲ್ಲಿ ನೋಡ್ಬೋದು 2 0 ಬಂದಿದ್ರೂ ಕೂಡ ಇಲ್ಲಿ ಮೇಲೆ 2 ಸಂಖ್ಯೆ ಬಂದಿದ್ದಾವೆ. ಹಾಗಾಗಿ ಕೇವಲ 1 0 ತೆಗೆದುಕೊಂಡು ಅಂಶದಲ್ಲಿ ಎಷ್ಟಿದೆ ಅಷ್ಟು ಸಂಖ್ಯೆಯನ್ನು ಬರೆದುಬಿಟ್ರೆ ಮುಗೀತು. 0 ನೋಡ್ಬೋದು 0.65 ಬಿಂದು ದಶಾಂಶ ಶತಾಂಶ. ಈ ರೀತಿಯಾಗಿ ತಾವು ಬರೀಬಹುದಾಗಿದೆ. ಇನ್ನು 2ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು 25ನೇ 8. ಈ ರೀತಿ ಇರುವುದರಿಂದ ಇದು ನಾವು ಅಂಶ ಮತ್ತು ಛೇದಕ್ಕೆ ಯಾವುದಾದ್ರೂ ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ 100 ಬರುತ್ತಾ ನೋಡೋಣ. ಯಾಕೆಂದರೆ ಇಲ್ಲಿ 25ರಿಂದ ನಾವು ಗುಣಾಕಾರ ಮಾಡಿದಾಗ 10 ಅಂತೂ ಬರುವುದಿಲ್ಲ. ಹಾಗಾಗಿ ನೋಡೋಣ, 4ರಿಂದ ಗುಣಾಕಾರ ಮಾಡ್ಬೋದು. 8 4 32, 25 4 100. ಸೊ ಈಗೇನು ಮಾಡ್ಬೋದು, ನಾವು ಇಲ್ಲಿ 100ನೇ 32 ಇರುವುದರಿಂದಾಗಿ ಛೇದದಲ್ಲಿ 2 0 ಇದ್ದಾವೆ, ಆದರೆ ಅಂಶದಲ್ಲಿ 2 ಸಂಖ್ಯೆ ಇರುವುದರಿಂದಾಗಿ ಕೇವಲ 1 0 ತೆಗೆದುಕೊಂಡು ಪಾಯಿಂಟ್ ಕೊಡೋಣ. ಈಗ ನೆಕ್ಸ್ಟು ಮೇಲೆ 3 2, 0.32 ಈ ರೀತಿಯಾಗಿ ತಾವು ಬರೀಬಹುದಾಗಿದೆ.